ಏನಕ್ಕ ಇಷ್ಟೊಂದ್ ತರಕಾರಿ ತಗೊಂಡ್ ಹೋಗ್ತಾ ಇದೀಯಾ? ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಿದ್ದೀರಾ? ಇಲ್ಲ ಅಣ್ಣ, ನನ್ ಗಂಡ ದುಬೈಗೆ ಹೋಗಿದ್ದ, 4 ವರ್ಷ ಆದ್ಮೇಲೆ ಬರ್ತಿದ್ದಾನೆ. ಅದಕ್ಕೆ ಅವನಿಗೋಸ್ಕರ ಇಷ್ಟೆಲ್ಲ ತಗೊಂಡ್ ಹೋಗ್ತಾ ಇದೀನಿ. ಸರಿ ಅಕ್ಕ, ಆಯ್ತು. ಮೋನಿಕಾ, ನೀವು ಇಲ್ಲಿ ಕುತ್ಕೊಳ್ಳಿ, ನಾನ್ ನಿಮ್ಗೋಸ್ಕರ ತುಂಬಾ ಅಡ್ಗೆ ಮಾಡಿದೀನಿ, ಹೋಗಿ ತಗೊಂಡ್ ಬರ್ತೀನಿ. ನೀವು ಹೊಟ್ಟೆ ತುಂಬಾ ಮನೆ ಊಟ ಮಾಡಿ ಅದ್ ಎಷ್ಟು ವರ್ಷ ಆಯ್ತು. ಏಯ್ ಅದನ್ನೆಲ್ಲ ಆಮೇಲೆ ತಿಂತೀನಿ. ನಾನು ನಿನ್ಗೋಸ್ಕರ ತುಂಬಾ ಗಿಫ್ಟ್ ತಂದಿದ್ದೀನಿ, ಅದನ್ನೆಲ್ಲ ನೋಡಿ ಹೇಗಿದೆ ಅಂತ ಹೇಳು. ನಾನು ಆಮೇಲೆ ನೋಡ್ತೀನಿ, ಫಸ್ಟ್ ನೀವು ಊಟ ಮಾಡಿ. ಮೋನಿಕಾ, ಊಟ ಮಾಡೋಕ್ಕೂ ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಅವ್ರನ್ನೆಲ್ಲ ನೋಡಿ ತುಂಬಾ ವರ್ಷ ಆಯ್ತು. ಆಮೇಲೆ ಬಂದು ಇಬ್ರು ಜೊತೆಲಿ ಊಟ ಮಾಡೋಣ. ಸರಿ, ಹೋಗ್ ಬನ್ನಿ. ಮಚ್ಚ ಯಾವಾಗ ಬಂದೆ ದುಬೈಯಿಂದ? ಇವಾಗ ಸ್ವಲ್ಪ ಆಯ್ತು ಕಣ್ರೋ, ಬಂದ್ಕೊಳ್ಳೆ ನಿಮ್ನೆ ನೋಡೋಣ ಅಂತ ಬಂದೆ. ಏಯ್ ಸೂಪರ್ ಮಗ ನಿನ್ನದೊಂದು ವಿಷಯ ಹೇಳ್ಬೇಕು ಕಣೋ. ಏನ್ ಹೇಳೋ ಮಗ, ನೀನು ದುಬೈಗೆ ಹೋದ್ಮೇಲೆ ಇಲ್ಲಿ ನಿನ್ ಹೆಂಡತಿ ಏನೇನ್ ಮಾಡ್ತಾಳ ಗೊತ್ತಾ? ಸುಮ್ನೆ ಮಗ, ಅದೆಲ್ಲ ಹೇಳ್ಬೇಡ. ಯಾಕೋ ಹೇಳ್ಬಾರ್ದು, ನೀನ್ ಹೇಳೋ ಮಚ್ಚ. ನೀನ್ ದುಬೈಗೆ ಹೋದ್ಮೇಲೆ ನಿನ್ ಹೆಂಡತಿನ ಹೇಳೋರು ಕೇಳೋರು ಯಾರು ಇಲ್ಲ. ಇಲ್ಲಿರೋ ಪ್ರತಿಯೊಬ್ಬ ಜೊತೆ ಸುಧಾರ್ತಾಳ ಅವಳು. ಹೌದು ಮಚ್ಚ, ಅವ್ನು ಹೇಳ್ತಾರ ನಿಜ. ರಾತ್ರಿ ಎಲ್ಲ ನಿಮ್ ಮನೆಗೆ ಯಾರು ಬಂದಿ ಹೋಗ್ತಾ ಇರ್ತಾರೆ. ನೀನು ದುಬೈಲಿ ಕಷ್ಟಪಟ್ಟು ದುಡ್ಡನ್ನ ನಿನ್ ಹೆಂಡತಿಲ್ ಮಜಾ ಮಾಡ್ತಾವಳೆ. ಅಪ್ಪಿ ತಪ್ಪಿ ನಿಂಗೆ ಮಗು ಹುಟ್ಟಿದ್ರೆ ಆ ಮಗು ನಿಂದಲ್ಲ ಅಂತ ಅನ್ಕೋ. ಏಯ್ ಏನೋ ಹೇಳ್ತಿದ್ದೀರಾ? ಇರೋ, ಇವತ್ತವಳನ್ನ ಕತ್ರಸಾಕ್ಬಿಡ್ತೀನಿ. ಮೋನಿಕಾ, ನಿಮ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡ್ಕೊ ಬಂದ್ರಾ? ಬನ್ನಿ ಊಟ ಮಾಡೋಣ. ನಿಮ್ಗೋಸ್ಕರ ಮಟನ್, ಚಿಕನ್, ಫಿಶ್ ಎಲ್ಲಾನು ಮಾಡಿದ್ದೀನಿ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳಿ. ಯಾರು ಏನೇ ಹೇಳಿದ್ರು ನನಗೆ ನನ್ನ ಹೆಂಡತಿ ಮೇಲೆ ಪೂರ್ತಿ ನಂಬಿಕೆ ಇದೆ. ನನ್ನ ಹೆಂಡತಿ ಯಾವ ತಪ್ಪು ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ ಅಂತ. ನೀವು ಈ ಥರ ಅವ್ರ ಬಗ್ಗೆ ಕೆಟ್ಟದಾಗ ಹೇಳಿದ್ರೆ ನಾನು ಅವಳ ಹತ್ರ ಹೋಗಿ ಜಗಳ ಮಾಡ್ತೀನಿ ಅನ್ಕೊಂಡ್ರಾ? ಏಯ್, ಅವಳು ನನ್ನ ಹೆಂಡತಿ ಕಣೋ. ಅವಳ ಬಗ್ಗೆ ನನಗಿಂತ ಜಾಸ್ತಿ ನಿಮ್ಗೇನೋ ಗೊತ್ತು. ಅವತ್ತು ನಾನು ದುಬೈಗೆ ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಸಾಲ ಕೇಳಕ್ ಬಂದಾಗ ನೀವೇನಂತ ಹೇಳಿದ್ರಿ? ನಾವು ದುಡ್ಡು ಕೊಟ್ಮೇಲೆ ನೀನೇನಾದ್ರು ದುಬೈಲಿ ಹೋಗಿ ನಿಗಿರ್ಕೊಂಡ್ರೆ ನಾವ್ ಯಾರ ಹತ್ರ ಕೇಳೋಣ ದುಡ್ಡನ್ನ? ಆದ್ರೆ ಅವಳು ಅವ್ರಪ್ಪ ಅವಳಿಗೋಸ್ಕರ ಕೊಟ್ಟಿರೋ ಆಸ್ತಿನ ನನಗೋಸ್ಕರ ಮಾರಿ ನನ್ನ ದುಬೈ ಕಳ್ಸಿದ್ಲು. ಅಂಥವಳ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಾ? ನನ್ನ ಮಕ್ಳ, ನನ್ನ ಫ್ರೆಂಡ್ಸು ಅಂತ ನಿಮ್ಮನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲಾಂದ್ರೆ ಇಲ್ಲೇ ಕತ್ರಸಾಕ್ಬಿಡ್ತಿದೆ. ಬೇರೆಯವರು 1000 ಹೇಳ್ತಾರೆ, ಅದನ್ನೆಲ್ಲ ಕೇಳ್ಕೊಂಡು ನಿಮ್ಮ ಹೆಂಡತಿ ಮೇಲೆ ನೀವು ಅನುಮಾನ ಪಟ್ರೆ ಈ ಪ್ರಪಂಚದಲ್ಲಿ ನಿಮ್ಮಂಥ ದಡ್ರು ಯಾರೂ ಇಲ್ಲ.